ಎರಡನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಗೆಲ್ಲೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಶಿವಮೊಗ್ಗಕ್ಕೆ ಘಟಾನುಘಟಿ ನಾಯಕರ ಆಗಮನಕ್ಕೆ ಮುಹೂರ್ತ ನಿಗದಿಯಾಗಿದೆ. ನಾಳೆ ಶಿವಮೊಗ್ಗಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಅಬ್ಬರ ಜೋರಾಗಿದೆ. ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಶಿವಮೊಗ್ಗಕ್ಕೆ ಬರ್ತಾರೆ. ನಾಳೆ ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಅದರಲ್ಲೂ ಈ ಬಾರಿ ನೇರವಾಗಿ ಸ್ಪರ್ಧೆ ಇದೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದರು ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ. ಅಲ್ಲಿ ಮಧು ಬಂಗಾರಪ್ಪ, ಶಿವಣ್ಣ, ಗೀತಾ ಶಿವರಾಜ್ಕುಮಾರ್, ರಾಹುಲ್ ಗಾಂಧಿ ಎಲ್ಲ ಒಂದೇ ವೇದಿಕೆಯಲ್ಲಿದ್ದರು. ಬಟ್ ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಪರವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಚಾರವನ್ನು ಮಾಡಲಿದ್ದಾರೆ. ಅಂದರೆ ಇದು ಶಿವಮೊಗ್ಗ ಮತ್ತು ದಾವಣಗೆರೆ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ ಒಂದು ಸಮಾವೇಶ ಆಗುತ್ತೆ. ಈಗ ನೋಡಿ, ರಾಹುಲ್ ಗಾಂಧಿಯವರು ಅಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯಗಳಲ್ಲಿ. ಬಟ್ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳನ್ನು ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಸಾಧ್ಯವಾದಷ್ಟು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗುತ್ತೋ ಅಲ್ಲಿ. ಯಾಕಂದರೆ ನಿಮ್ಗೆ ನೋಡಿ, ಇವತ್ತು ಆಲ್ರೆಡಿ 1ನೇ ತಾರೀಕು ಮೇ 1. ಇನ್ನು 4 ದಿನಗಳು ಮಾತ್ರ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದೆ. 7ಕ್ಕೆ ಎಲೆಕ್ಷನ್ ಇದೆ, 2ನೇ ಹಂತದ್ದು. 6ನೇ ತಾರೀಕು ಮನೆ ಪ್ರಚಾರ, 5ನೇ ತಾರೀಕು ಬಹಿರಂಗ ಪ್ರಚಾರಕ್ಕೆ ಕೊನೆ. ಹಾಗಾಗಿ ಅಷ್ಟರಲ್ಲೇ ಎಲ್ಲವನ್ನು ಕವರ್ ಮಾಡುವಂತಹ ಒಂದು ತಂತ್ರಗಾರಿಕೆ ಶಿವಮೊಗ್ಗದಲ್ಲಿ ರಾಹುಲ್ ಮೇನಿಯಾ ಶುರುವಾಗಲಿದೆ ನಾಳೆ.